ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಹುನ್ನಾರ. ದೇವರೇ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ಶವಗಳ ಕೂತಿಟ್ಟ ಆರೋಪಕ್ಕೆ ಅಲ್ಲಿನ ಭಕ್ತರು ಕೊಡ್ತಿರುವಂತ ಪ್ರತಿಕ್ರಿಯೆ ಇದು. ಯಾರದ್ದೋ ಕೈವಾಡ ಇದೆ ಅನ್ನೋ ಅನುಮಾನ ಬರ್ತಾ ಇದೆ. ಪುಣ್ಯಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದು ಸರಿಯಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಧರ್ಮಸ್ಥಳದ ಭಕ್ತರು ಕೊಟ್ಟಿರೋ ಪ್ರತಿಕ್ರಿಯೆ ಇದು. ಅದು ನಮ್ಮ ಮಂದಿ ಹೇಳಾಕ ಮಾಡಲ್ಲ. ಅದು ನಿಜವ ಪೊಯ್ಯ ಅದು ಸಿಕ್ಕಲ್ಲ, ನಮಗೆ ಗೊತ್ತಿಲ್ಲ. ಇವಾಗ ಇಲ್ಲಿ ಏನು ನಡೆದಿದೆ ನೋಡಿ, ಅದ್ರ ಬಗ್ಗೆ ನಾವು ಏನು ಮಾತಾಡೋದು ತಪ್ಪಾಗತ್ತೆ. ಅದಕ್ಕೆ ಆ ದೇವರೇ ಏನಂತ ಒಂದಿನ ಉತ್ತರ ಕೊಟ್ಟೇ ಕೊಡ್ತಾರೆ ದೇವರು. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೇವೆ. ಇನ್ನೊಂದು ಯಾರು ಏನೇ ಬೇಕಾದರೂ ಮಾಡಲಿ ಸರ್, ನಮಗೆ ನಮ್ಮ ಧರ್ಮ ಮತ್ತು ನಮ್ಮ ದೇವಸ್ಥಾನ ನಾವು ಕಾವಂದ್ರನ್ನ ಯಾವತ್ತೂ ನಾವು ಬಿಟ್ಕೊಡೋದಿಲ್ಲ ಅಷ್ಟೇ. ದೇವಸ್ಥಾನದ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ. ಬಟ್ ನಾವು ಏನು ಹೇಳು ಸರ್, ಹೇಳಿ ಇಲ್ಲಿ ಬೇರೆ ಬೇರೆ ಪಂಗಡದವರೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಆ ಒಂದು ವಿಷಯ ಡೌಟ್ ನಮ್ಗೊಂಚೂರು ಡೌಟ್ ಇದೆ ಅದ್ರ ಬಗ್ಗೆ ಅಲ್ವಾ. ನಮ್ಗೆ ಡೌಟ್ ಇದೆ ಇದನ್ನು ಗೌರ್ಮೆಂಟಿಗೆ ಕೊಡಬೇಕಾಗಂತ ಒಂದು ಜನರದ್ದು ಒತ್ತಾಯ. ಏನಾದರೂ ಮಾಡಿ ಗೌರ್ಮೆಂಟಿಗೆ ಕೊಡಬೇಕಂತ ನಾವು ಹೇಳೋದೇನು ಗೊತ್ತಾ ಸರ್, ಈಗ ಏನಿದೆ ನೋಡು ಅದೇ ನಮಗೆ ತುಂಬ ಒಳ್ಳೆಯದು. ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಜನರಿಗೆ ವಿದ್ಯಾಭ್ಯಾಸ, ಜನರಿಗೆ ಇಲ್ಲಿ ಬಂದವ್ರಿಗೆ ಹಸುವೆಯಲ್ಲಿ ಬಂದವರಿಗೆ ಯಾರಿಗೂ ಒಂದು ದಿನ ಊಟ ಕಮ್ಮಿ ಆಗಲಿಲ್ಲ ಅಲ್ವಾ. ಅದಕ್ಕೆ ನಾವು ಅದ್ರ ಬಗ್ಗೆ ನಮ್ಗೆ ಹೀಗೆ ಇರಲಿ, ಏನೂ ತೊಂದರೆ ಇಲ್ಲ ಸರ್, ಏನೂ ತೊಂದರೆ ಇಲ್ಲ. ನಮ್ಮ ಅಭಿಪ್ರಾಯ ಏನಂದರೆ ಇಂಥ ಪುಣ್ಯಕ್ಷೇತ್ರ ನಮ್ಮ ಜಗತ್ತಿನಾಗೆ ಇಲ್ಲ. ಇದನ್ನು ಹೆಸರು ಕೆಡ್ಸೋಕ್ಕೆ ಯಾರೋ ಅನಾಮಿಕ ವ್ಯಕ್ತಿ ಇದನ್ನು ಅನಾಮಿಕ ವ್ಯಕ್ತಿ ಒಬ್ಬ ಮಾತಾಡಿದಾನೆ ಅಂತ ಇದನ್ನು ಸರ್ಕಾರ ತಗೊಂಡು ಸಂಶೋಧನೆ ಮಾಡ್ತೈತೆ. ನಮಗನಿಸಿದ ಪ್ರಕಾರ ಇದು ಎಲ್ಲ ಪುಣ್ಯಕ್ಷೇತ್ರ. ಈಗಿನ ಜನ್ರೇಷನ್ನಲ್ಲಿ ಭಕ್ತಿಯಾಗಿರೋದೇ ಕಡಿಮೆ ಅಂಥದ್ದು ಈ ಜಾಗ ಭಕ್ತರನ್ನ ಕಾಪಾಡ್ತೈತೆ. ಆಮೇಲೆ ನಾಸ್ತಿಕರು ಭಕ್ತರಾಗ್ತಿದ್ದಾರೆ. ಇಂಥ ಸ್ಥಳಕ್ಕೆ ಅದು ಆ ಥರ ನಡೆಸ್ತಿರೋದು ತಪ್ಪು ಅನಿಸುತ್ತೆ ನಮ್ಮ ಪ್ರಕಾರ. ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹೌದು, ಅಪಪ್ರಚಾರ ಆಗ್ತೈತೆ. ಇಲ್ಲಿ ನಡೀತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಬರೋದು ನೋಡಿ ಯಾರ್ದೋ ಕೈವಾಡ ಇದೆಯೇನೋ ಇದ್ರೊಳಗಡೆ ಅನ್ನೋ ಅನುಮಾನ ನಮ್ಮಲ್ಲಿದೆ.